ಹಾಯ್ ಹಲೋ ಎಸ್ ಎಚ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಹಲಸಿನ ಹಣ್ಣಿನ ಮುಳುಕ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಹಲಸಿನ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೇನೆ ನಾನು ನಿಮಗೆ. ಇದರ ಸೊಳೆ ಎಲ್ಲ ಬಿಡಿಸಿ ಇಟ್ಕೊಳ್ಬೇಕು ಚೆಂದ ಮಾಡಿ. ಅದರಲ್ಲಿ ಮೇಣ ಇರುತ್ತೆ ತುಂಬ, ಕೈಗೆ ಎಣ್ಣೆ ಹಚ್ಕೊಂಡು ಬಿಡಿಸ್ಬೇಕು ನೋಡಿ. ಈ ಥರ ಸೊಳೆಗಳನ್ನೆಲ್ಲ ಬಿಡಿಸಿ ಇಟ್ಕೊಳ್ಬೇಕು ಫಸ್ಟಿಗೆ. ಆಮೇಲೆ 1 ಬೌಲ್ ಆಗುವಷ್ಟು ಅಕ್ಕಿ, 1 ಬೌಲ್ ಹಲಸಿನ ಹಣ್ಣಿನ ಸೊಳೆ, ಅರ್ಧ ಬೌಲ್ ತೆಂಗಿನಕಾಯಿ, 1 ಲಿಂಬೆ ಗಾತ್ರದಷ್ಟು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕಿ ತರಿತರಿಯಾಗಿ ರುಬ್ಬಿ ಇಟ್ಕೊಳ್ಬೇಕು ನೋಡಿ. ನಾನು ಆಲ್ರೆಡಿ ರುಬ್ಬಿ ಇಟ್ಕೊಂಡಿದ್ದೇನೆ ಇಲ್ಲಿ. ತರಿತರಿಯಾಗಿ ರುಬ್ಬಿದ್ರೆ ಸಾಕು. ಆಮೇಲೆ ಒಂದು ಬಾಣಲೆಯಲ್ಲಿ ಎಣ್ಣೆ ಬಿಸಿಗೆ ಇಟ್ಕೊಳ್ಳೋದು. ಎಣ್ಣೆ ಸರಿ ಬಿಸಿ ಆದಮೇಲೆ ರುಬ್ಬಿ ಇಟ್ಕೊಂಡ ಹಿಟ್ಟನ್ನು ಒಂದು ಸಣ್ಣ ಲಿಂಬೆಹಣ್ಣಿನ ಗಾತ್ರದಷ್ಟು ಹಿಟ್ಟು ತೆಗೆದು ಒಂದೊಂದೇ ಆಗಿ ಬಿಡಬೇಕು ಎಣ್ಣೆಗೆ ನೋಡಿ. ನಾನು ಬಿಟ್ಟು ತೋರಿಸ್ತಾ ಇದ್ದೇನೆ. ಇದರಲ್ಲಿ ಸ್ವಲ್ಪ ಗಟ್ಟಿಯಲ್ಲಿರಲಿ, ಅದು ಹದ ನಿಮಗೆ ನೋಡುವಾಗ ಗೊತ್ತಾಗುತ್ತೆ ಎಷ್ಟು ಟೆಕ್ಸ್ಚರ್ ಹೇಗಿರಬೇಕು ಅಂತ. ನೀರಾದರೆ ತುಂಬ ಎಣ್ಣೆ ಕುಡಿಯುತ್ತೆ ಅದು ಮುಳುಕ. ಸೊ ಮೀಡಿಯಮ್ ಹದದಲ್ಲಿರಬೇಕು ನೋಡಿ. ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರುವಷ್ಟು ಅದನ್ನು ಎಣ್ಣೆಯಲ್ಲಿ ಹುರಿಬೇಕು. ಆಯ್ತಲ್ಲ ನೋಡಿ, ಇಷ್ಟು ಕಲರ್ ಬಂದರೆ ಸಾಕು. ಈಗ ಅದನ್ನು ತೆಗೆದು ಸೈಡಿಗೆ ಇಟ್ಕೊಂಡ್ರಾಯ್ತು ನೋಡಿ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಸೊ ಹಲಸಿನ ಹಣ್ಣಿನ ಮುಳುಕ ರೆಡಿಯಾಗಿದೆ ನೋಡಿ.